ಆಗ್ತಿದೆ ಸರ್. ವಿಪಕ್ಷಗಳು ಕೂಡ ಆರೋಪ ಮಾಡ್ತಿದ್ದಾವೆ, ಕೇಂದ್ರ ಚುನಾವಣಾ ಆಯೋಗ ವೀಕ್ಷಕರನ್ನು ಕಳಿಸ್ಕೊಳ್ಬೇಕು, ರಾಜ್ಯ ಸರ್ಕಾರದ ಅಣಿತಿಯಂತೆ ಈ ರೀತಿ ಲೋಪ ಆಗ್ತಿದೆ ಅಂತ ಆರೋಪಗಳು. ನೋಡಿ, ಏನೇ ಮಾಡಿದ್ರು ಕೂಡ ಕಾನೂನು ಮೀರಿ ಯಾರು ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂಥದ್ದೇನಾದರೂ ಕ್ರಿಯಾಲೋಪ ಆಗಿದ್ರೆ ಅಥವಾ ಬೇರೆ ರೀತಿಯಾದಂಥ ಲೋಪಗಳಾಗಿದ್ದರೆ ಅವ್ರು ಆ್ಯಕ್ಷನ್ ತಗೋಬೋದು. ನಾವು ಯಾರು ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವುದಾದ್ರೂ ಸಮುದಾಯ ಭವನಗಳಲ್ಲಾಗಲಿ ಅಥವಾ ಬೇರೆ ಕಚೇರಿಗಳಲ್ಲಾಗಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇದೆಲ್ಲನೂ ಗೊಂದಲ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ, ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನಾ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. BLOಗಳಿಗೆ ರಾಜ್ಯ ಸರ್ಕಾರ ಹೇಳಿ ಈ ತರ ಮಾಡಿಸ್ತಿದೆ. BLO ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ನೇ ಅಲ್ವಾ? ಈಗ ಯಾರು ಆಕ್ಷನ್ ತಗೋಬೇಕು? ಆಯ್ತು ಸರ್, ನೀವು ಇದು ಹೇಳ್ತೀರಾ? ನೋಡಿ, ಎಲ್ಲರೂ ಕೂಡ MLA ಇರ್ಬೋದು, BJP MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಾ ಇದಾರಲ್ವಾ? ಯಾಕೆ? ಮತದಾರರಿಗೋಸ್ಕರ. ಈಗ ಅದಕ್ಕೆ ಮಾನದಂಡ ಇದೆ. ನೀವು ಹೇಳ್ದಂಗೆ ಫೋಟೋ ಹಾಕಬಾರ್ದು. ಇದು ಕೆಲವು ಶಾಸಕರು ಮಾಡಿದ್ದಾರೆ. ಜಯನಗರ್ನಲ್ಲಿ ಏನಾಯ್ತು ಸರ್? ಜಯನಗರ್ನಲ್ಲಿ ನಮ್ಮ ಶಾಸಕರು ಇರೋದಾ? BLO ಯಾರಿರೋದು? ರಾಜ್ಯ ಸರ್ಕಾರದ್ದು. ಚಾಮರಾಜಪೇಟೆ, ಯಶವಂತಪುರದಲ್ಲೆಲ್ಲ ಎಲ್ಲ ಕಡೆ ಇರ್ತದೆ. ಈಗ SIR ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮಾಡ್ಬೇಕಲ್ವಾ? ಈಗ ನಾಳೆ ನೀವು ಎಲೆಕ್ಷನ್ ಗೆಲ್ಬೇಕಾದ್ರೆ ನೀವು ನಿಮ್ಮ ಮತದಾರರಿಗೆ ಹಾಕ್ಸ್ತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ರಿವಿಷನ್ ಆಫ್ ಏನು ಇದು ವೋಟರ್ ಲಿಸ್ಟ್. ಒಂದು ಸಮುದಾಯದ ಅದು ಮಸೀದಿಗಳಲ್ಲಿ ಒಂದು ಸಮುದಾಯದ. ಈಗ ನಮ್ಮ ಕಡೆ ಮೊನ್ನೆ ನನಗೆ ಮಾಹಿತಿ ಪ್ರಕಾರ ಬಂದಾಗ ಎಲ್ಲ ಒಂದು ನಮ್ಮ ಬ್ಯಾಕ್ವರ್ಡ್ ಸಮಾಜದವರು ಒಂದು ಅವ್ರದೇ ಸಮುದಾಯ ಭವನಗಳಲ್ಲಿ ಸೇರ್ಕೊಂಡು ಹಿಂಗೆ ಈ ಪ್ರಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅವ್ರ ಹತ್ರ ಏನು ER ಫಾರ್ಮ್ಸು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಹಂಚ್ತಾ ಇದ್ರು. ಅದಕ್ಕೆ ಏನಂತೀರಾ? ಆತಂಕ ಯಾರಿಗಿರೋದು ಈಗ? ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಈಗ ಮಧ್ಯಪ್ರದೇಶನಲ್ಲಿರ್ಬೋದು, ನಿಮ್ಮ ಬಿಹಾರಲ್ಲಿರ್ಬೋದು ಮತ್ತು ಬೆಂಗಾಲ್ನಲ್ಲಿರ್ಬೋದು, ರಾಜ್ಯ ಸರ್ಕಾರ ಏನಂತ ಹೇಳಿದ್ದಾರೆ? ಯಾರು SIRನಲ್ಲಿ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡ್ತೀವಿ ರಾಜ್ಯ ಸರ್ಕಾರ ಯೋಜನೆ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ. ಆತಂಕ ಹುಟ್ಟೋದಿಲ್ವಾ? ಇದನ್ನು ನಿವಾರಣೆ ಮಾಡಬೇಕಾಗಿರೋದು ಯಾರು? ಈಗ ನಾವು ಹೋಗಿ ಅಲ್ಲಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಟೈಮ್ ಕೇಳಿದ್ರೆ ಟೈಮ್ ಕೊಡಲ್ಲ ಅಂದ್ರೆ ನಾವೇನು ಮಾಡಬೇಕು ಸರ್? ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ್ರು ಸೆಂಟರ್ ಇಂದಾನೇ ಮಾನಿಟರ್ ಆಗಬೇಕು ಕರ್ನಾಟಕದಲ್ಲಿ. ಮಾಡಿ ಅಪ್ಪ, ನಿಮ್ಮ ಕೈಲೇ ಇದೆ ಅಲ್ಲ. ಈಗ ಶೋಭಾ ಕರಂದ್ಲಾಜೆ ಅವ್ರು ಯಾವ ಪಾರ್ಟಿ ಗುರು? ಯಾರು ಕೇಂದ್ರದಲ್ಲಿ ಇರೋದು? BJP. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾವು ಕೂಡ. ಭಾಳ ಸ್ಪಷ್ಟವಾಗಿ ನಮ್ಮ ಕ್ಯಾಬಿನೆಟ್ ನೋಟ್ನಲ್ಲಿ ಅಥವಾ ಮನವಿನಲ್ಲಿ ಏನಿದೆ? ಫಸ್ಟ್ ಲೈನು, ವಿ ಆರ್ ನಾಟ್ ಅಗೇನ್ಸ್ಟ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಆಫ್ ಎನಿ ಕೈಂಡ್. ಇದನ್ನು ಅವ್ರು ಮಾಡಲೇಬೇಕು. ಇದೇ ಅವ್ರ ಕೆಲಸ, ಎಲೆಕ್ಷನ್ ಕಮಿಷನ್ ಕೆಲಸ. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು. ಇದು ಬಿಟ್ಟರೆ ಬೇರೆದೇನು ಕೆಲಸ ಇಲ್ಲ ಅವ್ರದ್ದು. ಪಾರದರ್ಶಕವಾಗಿ ನಡೆಸ್ರಿ, ನಮ್ಮ ನಾಗರಿಕರನ್ನು ಇನ್ಕ್ಲೂಡ್ ಮಾಡಿ, ಯಾರನ್ನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ಟರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ. ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕತೆ ಕಾಯ್ತಾ ಇದ್ದಾರಾ? ಅವ್ರದ್ದು ತಾನೇ ಜವಾಬ್ದಾರಿ.